ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಜೊತೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ಗೆ ರಾಗಿ ಮುದ್ದೆ ಬಸ್ಸಾರೆಲ್ಲ ಮಾಡಿದ್ದೆ, ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆನೆ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಬಾದಾಮ್ ಮಿಲ್ಕ್ ಪೌಡರ್ನ ಹಾಕಿ ಹಸ್ಬೆಂಡ್ ಕೊಟ್ಟೆ. ಇದನ್ನು ಯೂಶಲ್ ಆಗಿ ಮನೆಯಲ್ಲೇ ಹೋಮ್ ಮೇಡ್ ಬಾದಾಮ್ ಮಿಲ್ಕ್ ಪೌಡರ್ನ ಮಾಡ್ಕೊಂಡಿರ್ತೀನಿ, ಅದನ್ನು ಹಾಕಿ ಕೊಟ್ಟಿದ್ದೀನಿ. ಆ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೇನು ಖಾಲಿ ಆಗ್ತಾ ಬರ್ತಾ ಇದೆ, ಇನ್ನೊಂದು ಸಾರಿ ಮಾಡಿದಾಗ ಡೆಫಿನೆಟ್ಲಿ ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೇಮ್ ಹೊರಗಡೆ ಸಿಗುತ್ತಲ್ವಾ ಮಾರ್ಕೆಟ್ನಲ್ಲಿ, ಅದೇ ಥರ ಇರುತ್ತೆ. ತುಂಬ ಹೈಜೀನ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಏನೂ ಹಾಕ್ಕೊಳ್ಳೋ ಆಗಿರೋದಿಲ್ಲ. ಸೇಮ್ ಅದೇ ಬಾದಾಮ್ ಮಿಲ್ಕ್ ಪೌಡರಿಂದ ನಾವು ಕೋಲ್ಡ್ ಬಾದಾಮ್ ಮಿಲ್ಕ್ ಮಾಡ್ಕೋಬೋದು, ಹಾಟ್ ಬಾದಾಮ್ ಮಿಲ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಬಾದಾಮ್ ಕೇಕ್ ಮಾಡ್ಕೋಬೋದು, ಅದು ಇಲ್ಲಾಂತಂದರೆ ಬಾದಾಮ್ ಕುಲ್ಫಿ ಎಲ್ಲ ಮಾಡ್ಕೋಬೋದು. ಆಲ್ರೆಡಿ ಬಹಳಷ್ಟು ರೆಸಿಪೀಸ್ಗಳನ್ನ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯೆಲ್ಲ ಗುಡಿಸಿದ್ದಾಯಿತು, ಹಾಗೆ ಮಾಪ್ ಸಹ ಮಾಡ್ಕೊಂಡಿದ್ದಾಯಿತು. ಗೀಸರ್ ಎಲ್ಲ ಆನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿನೆಲ್ಲ ಹಾಕಿ ನಾನು ಕೂಡ ಸ್ನಾನ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ ಆಗಿನೇ ಪೂಜೆನ ಮುಗಿಸ್ಕೊಂಡೆ. ಇವತ್ತು ಯಾವುದೇ ಥರ ಸ್ಪೆಷಲ್ ಡೇ ಏನೂ ಇರಲಿಲ್ಲ, ಹಾಗಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಮಧ್ಯಾಹ್ನ ಆಯಿತು ಅಂದರೆ ಸಾಕು, ಏನಾದ್ರೂ ಕೂಲ್ ಡ್ರಿಂಕ್ಸ್ ಕುಡಿಬೇಕು, ಇಲ್ಲ ಅಂತಂದರೆ ಏನಾದ್ರೂ ತಣ್ಣಗಿರೋದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವೆರಿ ಸಿಂಪಲ್, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥ ವೆನಿಲಾ ಐಸ್ ಕ್ರೀಮ್ ಇದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿವತ್ತು ಬಳಸ್ತಾ ಇರೋದು ಅಗಾರೋ ಎಲಿಗೆಂಟ್ ಹ್ಯಾಂಡ್ ಮಿಕ್ಸರ್ನ. ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ, ಹಾಗೆ ಈಸಿಯಾಗಿ ಸ್ಟೋರ್ ಸಹ ಮಾಡ್ಕೋಬಹುದು. ಇದು 300 ವ್ಯಾಟ್ ಮೋಟರ್ ಆಗಿರುತ್ತೆ. ಇದು ಎಫಿಷಿಯಂಟ್ ಮತ್ತೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇದು ಬಂದು ಎಜೆಕ್ಟರ್ ಬಟನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಸ್ಪೀಡ್ ಸೆಲೆಕ್ಟರ್. ಇದರಲ್ಲಿ 6 ಸ್ಪೀಡ್ ಸೆಟ್ಟಿಂಗ್ಸ್ ಇರುತ್ತೆ. ನಮಗೆ ಯಾವ್ದು ಬೇಕು, ಯಾವ ಸ್ಪೀಡ್ ಬೇಕು ಅಂತ ನಾವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಟರ್ಬೋ ಫಂಕ್ಷನ್ ಆಗಿರುತ್ತೆ. ಎಕ್ಸ್ಟ್ರಾ ಕ್ವಿಕ್ ಆಗಿ ಹಾಗೆ ತುಂಬಾ ಫಾಸ್ಟ್ ಆಗಿ ಮಾಡ್ಕೋಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಎಫೆಕ್ಟಿವ್ ಮಿಕ್ಸಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಹಾಗೆ ಸ್ಟೈನ್ಲೆಸ್ ಸ್ಟೀಲ್ ಸೆಟ್ ಆಫ್ 2 ಬೀಟರ್, ಹಾಗೆ ಸ್ಟೈನ್ಲೆಸ್ ಸ್ಟೀಲ್ ಸೆಟ್ ಆಫ್ 2 ಡೋ ಹುಕ್ಸ್ ನ ಕೊಟ್ಟಿರ್ತಾರೆ. ಫಸ್ಟ್ ಒನ್ ಬಂದು ಇದು, ನೆಕ್ಸ್ಟ್ ಒನ್ ಬಂದು ಇದು. ಟೋಟಲ್ 4 ಬರುತ್ತೆ. ಜಸ್ಟ್ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು. ನಮಗೆ ಒಂದು ಸೌಂಡ್ ಕೇಳುತ್ತೆ ಲಾಕ್ ಆಗುವಂಥದ್ದು, ಅಲ್ಲಿ ತನಕ ಇದನ್ನ ಪ್ರೆಸ್ ಮಾಡ್ಕೊಳ್ಳೋದಷ್ಟೇ. ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಎಜೆಕ್ಟರ್ ಬಟನ್ ಏನಿತ್ತು ಅದನ್ನು ನಾವು ಯೂಸ್ ಮಾಡಿ ಆದಮೇಲೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು. ಈಸಿಯಾಗಿ ಅದರಿಂದ ಬಂದ್ಬಿಡುತ್ತೆ. ನಾವು ಎಕ್ಸ್ಟ್ರಾ ಎಫರ್ಟ್ ಆಗಿ ತೆಗೆಯೋ ಅವಶ್ಯಕತೆನೇ ಇಲ್ಲ. ಹಾಗೆ ಇವಾಗ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫ್ರೆಶ್ ಕ್ರೀಮ್ ಅಥವಾ ಹೆವಿ ವಿಪ್ಪಿಂಗ್ ಕ್ರೀಮ್ ತೊಗೋಬೋದು. ಎರಡರಲ್ಲೂ ಸಹ ನಾವು ಐಸ್ ಕ್ರೀಮ್ನ ಮಾಡ್ಕೋಬೋದು. ಇವಾಗ ನಾನು ಸ್ವಿಚ್ ಆನ್ ಮಾಡಿಕೊಂಡು 1 ಸ್ಪೀಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಸ್ಪೀಡ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಫಾಸ್ಟಾಗಿ ಬೇಕಾದರೂ ಮಾಡ್ಕೋಬೋದು, ಹಾಗೆ ಸ್ಲೋ ಆಗಿ ಬೇಕಾದರೂ ಮಾಡ್ಕೋಬೋದು. ಮೇಯ್ನಾಗಿ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಇದೇ ಥರ ಬೀಟರ್ನ ಬಳಸಬೇಕು, ಯಾಕೆಂದರೆ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ನೀಟಾಗಿ ವಿಪ್ಪಿಂಗ್ ಕ್ರೀಮ್ ಎಲ್ಲ ಡಬಲ್ ಸೈಜ್, ತ್ರಿಬಲ್ ಸೈಜಲ್ಲಿ ಆಗುತ್ತೆ. ನೋಡ್ತಿದ್ದೀರಲ್ವ, ಬಾಟಮ್ನಲ್ಲಿ ಇದ್ದಿದ್ದಂಥ ಕ್ರೀಮ್ ಎಷ್ಟು ದಪ್ಪದಾಗಿ ಅಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಆಗಿದೆ ಅಂತ. ಈ ಕ್ರೀಮ್ ಹೆಂಗಿರಬೇಕು ಅಂದರೆ ಪಾತ್ರೆನ ಉಲ್ಟಾ ಮಾಡಿದ್ರೆ ಕೆಳಗಡೆ ಬೀಳಬಾರ್ದು ಕ್ರೀಮ್, ಆ ಥರ ಇರಬೇಕು. ಇದು ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಎಗ್ಸ್ನ ಬೀಚ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಕೇಕ್ ಬ್ಯಾಟರ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಹೆಂಗಿದೆ ಅಂತ. ಎಷ್ಟು ಈಸಿಯಾಗಿ ಸ್ಟೈನ್ಲೆಸ್ ಸ್ಟೀಲ್ ಏನಿದ್ದು ಹುಕ್ ಅದನ್ನೆಲ್ಲ ರಿಮೂವ್ ಮಾಡಿಬಿಡ್ಬೋದು. ನೋಡಿ ಪರ್ಫೆಕ್ಟಾಗಿ ಇವಾಗ ಬ್ಯಾಟರ್ ರೆಡಿ ಆಗಿದೆ. ಅದನ್ನು ಒಂದು 8 ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸ್ನಲ್ಲಿ ಹಾಕ್ಕೊಂಡಿದ್ದೀನಿ. ಸಾರಿ, ಇದಕ್ಕೆ ನಾನು ಆಲ್ರೆಡಿ ಶುಗರ್ ಮತ್ತು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಹಾಕ್ಕೊಳ್ಳಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ಇದನ್ನು ನಾನು ಸೆಟ್ ಆಗೋದಕ್ಕೆ ಬಿಡ್ತೀನಿ. ಅಟ್ಲೀಸ್ಟ್ 10 to 12 hours ಆದ್ರೂ ಬಿಡಬೇಕು, ಇಲ್ಲಾಂದರೆ ಓವರ್ ನೈಟ್ ಆದ್ರೂ ಬಿಡಬಹುದು. ಹಾಗೆ ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಪಿಜ್ಜಾ ಅಥವಾ ಏನಾದರೂ ಗಾರ್ಲಿಕ್ ಬ್ರೆಡ್ ಮಾಡ್ಕೊಳ್ಳೋಣ ಅಂತ ಡೋನ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಈಸ್ಟ್ನೆಲ್ಲ ಆಕ್ಟಿವ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮೈದಾ ಹಿಟ್ಟು, ಆಕ್ಟಿವ್ ಮಾಡಿ ಇಟ್ಕೊಂಡಿರುವಂಥ ಈಸ್ಟ್ ಮತ್ತು ಮಿಲ್ಕ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇವಾಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋತೀವಲ್ವ ಅಷ್ಟೇ ಚೆನ್ನಾಗಿ ಈ ಪಿಜ್ಜಾ ಮತ್ತು ಈ ಗಾರ್ಲಿಕ್ ಬ್ರೆಡ್ ಎಲ್ಲ ಬರುತ್ತೆ. ಅದಕ್ಕೆ ಇದು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಎಷ್ಟು ಚೆನ್ನಾಗಿ ಬೀಟ್ ಆಗುತ್ತೆ ಅಂತಂದರೆ ನಾವು ಕೈಯಲ್ಲಿ ನಾದೋದೇ ಬೇಡ, ಜಸ್ಟ್ 3-4 ಮಿನಿಟ್ಸಲ್ಲಿ ಇಷ್ಟು ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿರುತ್ತೆ. ಈ ಪ್ರಾಡಕ್ಟ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಐಸ್ ಕ್ರೀಮ್ಗೆಲ್ಲ ಸೆಟ್ ಮಾಡಿ ಫ್ರೀಸರಲ್ಲಿ ಇಟ್ಟಿದ್ದಾಯಿತು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಿಜ್ಜಾ ಅಥವಾ ಗಾರ್ಲಿಕ್ ಬ್ರೆಡ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಡೋ ಸಹ ಮಾಡಿಟ್ಕೊಂಡಿದ್ದಾಯಿತು. ಇವಾಗ ಲಂಚ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಮ್ಮ ಹೊನ್ಗೊನೆ ಸೊಪ್ಪನ್ನು ಕೊಟ್ಟು ಕಳಿಸಿದ್ರು, ಕಣ್ಣಿಗೆ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ಇವತ್ತು ಅದನ್ನು ಹಾಕಿ ಬಸ್ಸಾರು ಮಾಡ್ಕೋತಾ ಇದ್ದೀನಿ. ಒಂದು ಮಡಕೆಗೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ತೊಗರಿ ಬೇಳೆನ ಹಾಕಿ, ಹೊನ್ಗೊನೆ ಸೊಪ್ಪನ್ನು ಹಾಕಿ, ಒಂದು ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸಿ, ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ
ಮಾಡಿ ಬೇಯಿಸ್ಕೊತೀನಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಕುಕ್ಕರಲ್ಲೇ ಹಾಕ್ಕೋಬೋದು, ಕೆಲವೊಂದು ಸರಿ ಬೇಳೆ ಬೇಗ ಬೆಂದೋಗ್ಬಿಡುತ್ತೆ, ಒಳ್ಳೆ ಮೊಸರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಈ ಥರ ಮಡಿಕೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಮಡಿಕೆನಲ್ಲಿ ಬೇಯಿಸ್ಕೊಂಡ್ರೆ ರುಚಿ ಕೂಡ ತುಂಬ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಕಾಳು ಮತ್ತು ಸೊಪ್ಪೆಲ್ಲ ಬೆಂದಿತ್ತು, ಹಾಗೆ ಟೊಮ್ಯಾಟೊ ಈರುಳ್ಳಿ ಸಹ ಬೆಂದಿತ್ತು. ಈ ಟೊಮ್ಯಾಟೊ ಈರುಳ್ಳಿ ಇದನ್ನೆಲ್ಲನೂ ಕೂಡ ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದನ್ನು ರುಬ್ಕೊಳ್ಳೋದು. ಮಸಾಲೆನ ರುಬ್ಕೊಳ್ಳೋದಕ್ಕೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು, ಅದಕ್ಕೋಸ್ಕರ ಇದನ್ನು ಉಪ್ಸಾರಾದರೂ ಮಾಡ್ಕೋಬೋದು, ಬಸ್ಸಾರಾದ್ರೂ ಮಾಡ್ಕೋಬೋದು. ಇವಾಗ ಕಾಳು ಸೊಪ್ಪು ಎರಡೂ ಬೆಂದಿತ್ತು. ಸಾಂಬಾರು ಯಾವುದಕ್ಕೆ ಮಾಡ್ಕೋತಾ ಇದ್ದೀನಿ, ಅದೇ ಮಡಿಕೆಗೆ ಈ ಸೊಪ್ಪು ನೀರೇನಿತ್ತು ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಅಲಸಂದೆ ಕಾಳು ಹಾಕ್ಕೋಬೋದು, ಹುರುಳಿಕಾಳು ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಸಿರು ಕಾಳು ಕೂಡ ಹಾಕ್ಕೋಬೋದು. ಸ್ವಲ್ಪ ತಂಪಾಗಿರುತ್ತೆ ಇದು ಬಾಡಿಗೆ, ಹಾಗೆ ಕಣ್ಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಶೋಧಿಸ್ಕೊಂಡಿದ್ದಾಯಿತು. ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಂದಿರುವಂಥ ಈರುಳ್ಳಿ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಸ್ಳು, ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡಿರುವಂಥ ಜೀರಿಗೆ, ಕಾಳುಮೆಣಸು, ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು, ಸ್ವಲ್ಪ ಕಡಲೆ, ಹಾಗೆ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ನೀರನ್ನು ಸೇರಿಸಿ ರುಬ್ಕೊಳ್ಳೋದು. ಪಲ್ಯ ವೆರಿ ಸಿಂಪಲ್. ಅದೇ ಮಡಿಕೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಕಾದಾದ ನಂತರ ಸಾಸಿವೆ, ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಈ ಹಂತದಲ್ಲಿ ಉಪ್ಪನ್ನ ಹಾಕ್ಕೋಬೋದು, ಈರುಳ್ಳಿಗೆ ಉಪ್ಪು ಹಿಡೀಲಿ ಅನ್ನೋ ಹಾಗಿದ್ರೆ. ಕಾಳು ಸೊಪ್ಪಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿತ್ತು ಅಂತಂದರೆ ಇಲ್ಲಿಗೆ ಅಂದರೆ ಒಗ್ಗರಣೆಗೆ ಹಾಕೊಳ್ಳೋ ಅಗತ್ಯ ಇರೋದಿಲ್ಲ. ಇನ್ಕೇಸ್ ಸ್ವಲ್ಪ ಟೇಸ್ಟ್ ಮಾಡ್ಕೋಬೇಕು, ಏನಾದರೂ ಉಪ್ಪು ಕಡಿಮೆ ಅನಿಸ್ತು ಅಂತಂದರೆ ಒಗ್ಗರಣೆಗೆ ಉಪ್ಪು ಹಾಕ್ಕೊಂಡ್ರೆ ಈ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಉಪ್ಪನ್ನ ಹಾಕೋತೀವಿ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಉಪ್ಪು ಥರ ಸಿಗ್ತಾ ಇರುತ್ತೆ, ಚೆನ್ನಾಗಿ ಅನಿಸಲ್ಲ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ಯೂಶಲ್ ಆಗಿ ಪಲ್ಯ ಎಲ್ಲ ಮಾಡ್ಕೊಳ್ಳುವಾಗ ಈರುಳ್ಳಿ ಅರ್ಧದಷ್ಟು ಬೆಂದಿದ್ರೆ ಸಾಕು, ತುಂಬ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಸ್ವಲ್ಪ ಕ್ರಂಚಿನೆಸ್ ಹಾಗೇ ಇರಬೇಕು, ಚೆನ್ನಾಗಿರುತ್ತೆ. ನಂತರ ಬೆಂದಿರುವಂಥ ಕಾಳು ಮತ್ತು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಪಲ್ಯ ರೆಡಿ. ಹಾಗೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಒಣಗೊನೆ ಸೊಪ್ಪಿನ ಪಲ್ಯ. ಹಾಗೆ ಸಾಂಬಾರಿಗೆ ಏನು ಬಸ್ದಿಟ್ಕೊಂಡಿದ್ವಿ ಆ ನೀರಿಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಿ ಈ ಹಂತದಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಅಷ್ಟೇ, ಇನ್ನೇನು ಬೇಡ. ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ವೆರಿ ಸಿಂಪಲ್ ಒಗ್ಗರಣೆ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಣಗಿರುವಂಥ ಮೆಣಸಿನಕಾಯಿ, ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಬೇಕು ಅಂದರೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಹಿಂಗೇನು ಅವಶ್ಯಕತೆ ಇಲ್ಲ. ರುಬ್ಬೋದಕ್ಕೂ ಕೂಡ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಿ, ಅದೇ ಫ್ರೇಗ್ರೆನ್ಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಈ ಒಗ್ಗರಣೆನ ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಬಸ್ಸಾರು ಕೂಡ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೆ ಕುಡಿದ್ಬಿಡ್ಬೋದು ಬಸ್ಸಾರು, ಅಷ್ಟು ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಸೈಡಲ್ಲಿ ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಒಮ್ಮೆ ನೀವು ಕೂಡ ಬಸ್ಸಾರನ್ನ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.